ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಂದು ಸ್ಮಾಲ್ ಟಿಪ್ ಕೊಡ್ತೀನಿ, ಲೈಕ್ ಅಡ್ವೈಸ್ ಅಂತ ಆದರೂ ಅಂದ್ಕೊಳ್ಳಿ, ಯುವರ್ ವಿಶ್. ಎವ್ರಿ ಒನ್ ಥಿಂಕ್ಸ್ ಯು ನೀಡ್ ಪರ್ಫೆಕ್ಟ್ ಟೈಮ್ ಟು ಸ್ಟಡಿ, ಬಟ್ ಮೈ ರಿಯಾಲಿಟಿ ಈಸ್ ಡಿಫ್ರೆಂಟ್. ಒಬ್ಬರಿಂದ ಒಬ್ಬರಿಗೆ ಏನೇ ಮಾಡಿದ್ರು, ಯಾವುದೇ ಕೆಲಸದಲ್ಲಾದರೂ ಡಿಫ್ರೆಂಟ್ ಅನ್ನೋದು ಇದ್ದೇ ಇರುತ್ತೆ. ಜಾಬ್ ಮುಗಿಸಿ ಟಯರ್ಡಾಗಿ ಬಂದು ಐ ಸ್ಟಿಲ್ ಸಿಟ್ ಆ್ಯಂಡ್ ಸ್ಟಡಿ ಬಿಕಾಸ್ ನನ್ನ ಡ್ರೀಮ್ ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನೋ ಒನ್ ಎಲ್ಸ್ ವಿಲ್ ಬಿಲ್ಡ್ ಇಟ್ ಫಾರ್ ಮೀ. ನಾವಷ್ಟೇ ನಮಗೋಸ್ಕರ ಸ್ಟ್ರಗಲ್ ಮಾಡಬೇಕು. ಸ್ಲೋ ಆಗಿದ್ರೂ ಪರವಾಗಿಲ್ಲ, ಬಟ್ ಐ ಆಮ್ ನಾಟ್ ಸ್ಟಾಪಿಂಗ್. ಏನೇ ಆಗಿರಲಿ, ವಾಟ್ ಎವರ್. ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್ ಫೋಕಸಿಂಗ್ ಆನ್ ಕರಿಯರ್. ನಾವು ಅದರಲ್ಲಿ ಇದರಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು, ಈಗ ಅದು ಇಂಟ್ರೆಸ್ಟ್ ಇಲ್ಲ ಅಂದರೆ ಅದನ್ನು ಕೈಬಿಟ್ಟು ನಮಗೇನು ಇಂಟ್ರೆಸ್ಟ್ ಇದೆಯೋ ಅದ್ರ ಮೇಲೆ ಫೋಕಸ್ ಮಾಡ್ತಾ ನಮ್ಮ ಕರಿಯರ್ ಬಿಲ್ಡ್ ಮಾಡ್ತಾ ಹೋಗಬೇಕು. ಯಾರೂ ನಮಗೆ ಸಪೋರ್ಟ್ ಮಾಡಲ್ಲ, ನಮ್ಮ ಕರಿಯರ್ನ ನಾವೇ ಬಿಲ್ಡ್ ಮಾಡ್ಕೋಬೇಕು. ಡೋಂಟ್ ಸ್ಟಡಿ ಬೈ ಜಸ್ಟ್ ವಾಚಿಂಗ್ ಅದರ್ಸ್ ಆ್ಯಂಡ್ ಕಾಪಿಂಗ್ ವಾಟ್ ದೇ ಡೂ. ಅವ್ರು ಮಾಡ್ತಿದ್ದಾರೆ, ಇವ್ರು ಮಾಡ್ತಿದ್ದಾರೆ ಅಂತ ನಾವು ಮಾಡೋ ಬದಲು ನಮ್ಮಲ್ಲೇ ಬರಬೇಕು. ನಾವು ಏನಾದರೂ ಅರ್ನಿಂಗ್ ಮಾಡಬೇಕು, ಓದಬೇಕು ಅಂತೇನಾದರೂ ನಾವು ಇನ್ನೊಬ್ರನ್ನ ಕಾಪಿ ಮಾಡ್ತಾ ಹೋದರೆ, ಯಾವಾಗಲೂ ಇನ್ನೊಬ್ರು ನೋಡೇ ಕಲಿಯೋದು ನಾವು. ನಮ್ಮಲ್ಲೇ ಏನು ಬ್ರಹ್ಮವಿದ್ಯೆ ಇರಲ್ಲ. ಬಟ್ ಇನ್ನೊಬ್ರನ್ನ ನೋಡ್ಕೊಂಡು ನಾವು ಮಾಡೋಕ್ಕೆ ಹೋದರೆ ಅದು ಜಸ್ಟ್ ಟೆಂಪ್ರವರಿ ರಿಸಲ್ಟ್ ಆಗಿರುತ್ತೆ. ಯಾವತ್ತಿದ್ರೂ ಅದು ತಾತ್ಕಾಲಿಕನೇ. ಕನ್ಸಿಸ್ಟೆನ್ಸಿ ಅಂತ ಮಾಡಿದ್ರೆ ಓಕೆ, ಗುಡ್, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ಇನ್ನೊಬ್ಬರು ನೋಡಿ ಅವ್ರು ಮಾಡ್ತಿದ್ದಾರೆ, ನಾವು ಮಾಡೋಣ, ಅವ್ರು ಕಲಿತಿದ್ದಾರೆ, ನಾವು ಕಲಿಯೋಣ ಅಂದ್ಕೊಂಡು ಹೋದರೆ ಟೆಂಪ್ರವರಿ ಅಷ್ಟೇ ಆಗಿರುತ್ತೆ. ಅದು ಏನು 1 ವೀಕ್ 1 ಮಂತ್ ಮಾಡ್ಬೋದು, ಆಮೇಲೆ ನಾವು ಲೀವ್ ಇಟ್, ಆ ಥರ ಆಗಿಬಿಡುತ್ತೆ. ಸೊ ಬಿಲ್ಡ್ ಯುವರ್ ಓನ್ ಸ್ಟ್ರಾಟಜಿ, ವಾಟ್ ಎವರ್ ವರ್ಕ್ಸ್ ಫಾರ್ ಯು. ನಿಮ್ಮದೇ ಆದ ರೀತಿಲಿ ನೀವೇ ನಿಮ್ಮ ಓನ್ ಸ್ಟ್ರಾಟಜಿನ ಮಾಡ್ಕೋಬೇಕು. If you follow others blindly, it will only give temporary result. ನಾನು ಮೊದಲೇ ಹೇಳ್ದಾಗೆ ಇದೇ ಥರ ಆಗುತ್ತೆ. ಸೊ ನಾವು ಏನೇ ಮಾಡ್ತೀನಿ ಅಂದರೂ, ನಾನು ಯಾವ ವಿಡಿಯೋದಲ್ಲೂ ಬರೀ ನೀವು ಸ್ಟಡಿನೇ ಮಾಡಿ ಓದಿ ಅಂತ ಹೇಳ್ತಿಲ್ಲ. ನೀವು ಇನ್ನೂ ಟ್ಯಾಲೆಂಟೆಡ್ ಪರ್ಸನ್ ಆಗಿದ್ದರೆ ನಿಮಗೆ ಈ ಗೌರ್ನಮೆಂಟ್ ಜಾಬು ಅಥವಾ ಬೇರೆ ಥರದ ಜಾಬು ಡಸಂಟ್ ಮ್ಯಾಟರ್. ನೀವು ಬೇರೆ ವೇಳೆ ಚಿಂಗಿನ ಕರ್ಕೊಂಡು ಹೊರಗಡೆ ಅಡ್ವೈಸ್ ಮಾಡೋದು, ಸ್ನಾನ ಮಾಡ್ಸೋಕ್ಕೆ ನಾನಿವತ್ತು ಇಷ್ಟೇ ಓದ್ತಿದ್ದೀನಿ. ಇದಾಗಿರುತ್ತೆ ನಂದು ಸ್ಮಾಲ್ ಅಡ್ವೈಸು. ಏನೇ ಮಾಡ್ತೀನಿ ಅಂತಂದರೂ ಸ್ಟೇ ಕನ್ಸಿಸ್ಟೆಂಟ್ ಅಷ್ಟೇ ಹೇಳೋದು. ಆವಾಗನೇ ನೀವೇನು ಮಾಡ್ತೀನಿ ಅಂದ್ರೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಫ್ ಯು ಲೈಕ್ ದಿಸ್ ಕಂಟೆಂಟ್, ಜಸ್ಟ್ ಇಟ್ ಸಬ್ಸ್ಕ್ರೈಬ್ ಆ್ಯಂಡ್ ಸ್ಟೇ ಕನೆಕ್ಟೆಡ್. ಮುಂದಿನ ವಿಡಿಯೋದಲ್ಲಿ ಇನ್ನೂ ಬೇರೆ ಥರ ನನಗೇನು ಗೊತ್ತಿರುತ್ತೋ ಆ ಥರ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.